ಎಲ್ಲರಿಗೂ ನಮಸ್ಕಾರಗಳು. ವಂದನಾರ್ಪಣೆ ಭಾಷಣ. ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನಾರ್ಪಣೆ ಒಂದು ಯಾವುದೇ ಕಾರ್ಯಕ್ರಮ ಪ್ರಾರಂಭವಾದಾಗ ಆ ಕಾರ್ಯಕ್ರಮ ಮುಕ್ತಾಯವಾಗಲೇಬೇಕು. ಅಂಥ ಸಮಯದಲ್ಲಿ ನಾವು ಕಾರ್ಯಕ್ರಮ ನಡೆಸಿಕೊಂಡಂಥ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನಾವು ವಂದನಾರ್ಪಣೆ ಮುಗಿಸುತ್ತೇವೆ. ಆಗ ನಾವು ಯಾವುದಾದ್ರೂ ಒಂದು ಥಾಟ್ಸ್ ಹೇಳಿ ವಂದನಾರ್ಪಣೆ ಕಾರ್ಯಕ್ರಮ ಮುಗಿಸಿದಾಗ ವಂದನಾರ್ಪಣೆ ತುಂಬ ಚೆನ್ನಾಗಿ ಮೂಡುತ್ತೆ. ಉದಾಹರಣೆಗೆ, ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಅಂತ ಒಂದು. ಅಥವಾ ನೀವು ಬೇರೆ ಬೇರೆ ಏನಾದರೂ ಹೇಳ್ತೀನಿ ಅಂದರೆ ಇಲ್ಲಿ ನೋಡಿ, ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ ಇಂದು ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ ಇಂದು ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಯಾರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಾರಲ್ಲ ಅವರ ಹೆಸರನ್ನು ನಾವು ಇಲ್ಲಿ ಬರೆದುಕೊಂಡು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀರವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಲ್ಲಿ ನೀವು ಶಾಲೆಯಲ್ಲಿ ಪ್ರೋಗ್ರಾಮ್ ನಡೆಸ್ತಾ ಇದ್ದರೆ ಶಾಲೆಯಲ್ಲಿ, ಅಥವಾ ನಮ್ಮ ಒಂದು ಯಾವುದಾದ್ರೂ ಕಾರ್ಖಾನೆ ಅಥವಾ ನಮ್ಮ ಒಂದು ಸಂಸ್ಥೆಗೆ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರಿಗೆ ನನ್ನ ವಂದನೆಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರಲ್ಲ ಅವರ ಹೆಸರನ್ನು ಇಲ್ಲಿ ಬರೆದುಕೊಳ್ಳಬೇಕು. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರಿಗೂ ನನ್ನ ವಂದನೆಗಳು. ಕೊನೆಯದಾಗಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನನ್ನ ಮುದ್ದು ಮಕ್ಕಳು ಹಾಗೂ ಶಿಕ್ಷಕರು, ಪಾಲಕರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಇಲ್ಲಿ ಸ್ಕೂಲಲ್ಲಿ ಈ ಕಾರ್ಯಕ್ರಮ ಮಾಡುವುದರಿಂದ ನಾನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನನ್ನ ಮುದ್ದು ಮಕ್ಕಳು ಹಾಗೂ ಶಿಕ್ಷಕರು ಅಂತ ಹೇಳಿದ್ದೀನಿ. ನೀವು ಯಾವ ಒಂದು ಸಂಸ್ಥೆ ಆಗಿರ್ಬೋದು, ಒಂದು ಕಂಪ್ನಿ ಆಗಿರ್ಬೋದು, ಅಲ್ಲಿ ಮುಖ್ಯವಾಗಿ ಯಾರು ಕೇಂದ್ರ ಬಿಂದು ಆಗಿರುತ್ತಾರೆ ಅವರನ್ನು ತೆಗೆದುಕೊಂಡು ಇಲ್ಲಿ ನೀವು ಅವರಿಗೆ ವಂದನೆಗಳನ್ನು ಹೇಳಬಹುದು. ಹಾಗೂ ಇನ್ನು ಕೊನೆಯದಾಗಿ, ಈ ಕಾರ್ಯಕ್ರಮದ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡಂಥ ನಿಮ್ಮೆಲ್ಲರ ಪ್ರೀತಿಯ ಮುಖ್ಯ ಶಿಕ್ಷಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಇಲ್ಲಿ ಸ್ಕೂಲಲ್ಲಿ ಮಾಡ್ತಾ ಇದ್ದೀನಿ ಅಂತ ಬರೆದಿರೋದ್ರಿಂದ ನಾನು ಮುಖ್ಯ ಶಿಕ್ಷಕರು ಅಂತ ಬರೆದಿದ್ದೀನಿ. ನೀವು ಒಂದು ಸಂಸ್ಥೆ ಆಗಿರ್ಬೋದು. ಆಗ ಕೊನೆಯದಾಗಿ ಈ ಕಾರ್ಯಕ್ರಮದ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡಂಥ ನಿಮ್ಮೆಲ್ಲರ ಪ್ರೀತಿಯ ಅವರ ಹೆಸರನ್ನು ಇಲ್ಲಿ ಹಾಕಿ, ಪ್ರೀತಿಯ ಸುಧಾರವರಿಗೆ ಅಂತ, ಅಥವಾ ನೀವು ಯಾರೇ ಇರ್ತಾರಲ್ಲ ಮುಖ್ಯ ಕೆಲಸ ನೋಡಿಕೊಂಡಿರ್ತಾರ ಅವ್ರ ಹೆಸರನ್ನು ಹಾಕಿಕೊಂಡು ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೀನಿ ಅಂತ ಹೇಳ್ಬೋದು. ಈ ರೀತಿಯಾಗಿ ವಂದನಾರ್ಪಣಾ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಾಗ ಅಲ್ಲಿದ್ದವರಿಗೂ ಕೂಡ ತುಂಬ ಖುಷಿ ಆಗತ್ತೆ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ನಿಮಗೂ ಕೂಡ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.